ಈ ಗಣೇಶ ಹಬ್ಬ ಬಂದ್ರೆ ಯುವಕರಿಗೆ ಅದಿಲ್ಲದ ಕ್ರೇಜ್. ಕಾರಣ ಪೆಂಡಾಲ್ ಹಾಕೋದು, ಡಿಜೆ ಸೌಂಡ್ಗೆ ಕುಣಿದು ಕುಪ್ಪಳಿಸೋದು, ಮೋಜು ಮಸ್ತಿ ಮಾಡೋ ಮೂಲಕ ಹಬ್ಬವನ್ನ ಆಚರಣೆ ಮಾಡ್ತಾರೆ ಯುವಕರು. ಆದ್ರೆ ಇದೆಲ್ಲದಕ್ಕೂ ತದ್ವಿರುದ್ಧವಾಗಿ ಶಿವಮೊಗ್ಗದಲ್ಲಿ ಮತ್ತೊಂದು ಯುವಕರ ತಂಡ ಸಮಾಜಮುಖಿ ಚಿಂತನೆ ಮಾಡೋ ಮೂಲಕ ಗಣೇಶ ಹಬ್ಬವನ್ನ ಬಹಳ ವಿಭಿನ್ನವಾಗಿ ವಿನೂತನವಾಗಿ ಆಚರಣೆ ಮಾಡಿದ್ದಾರೆ. ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ವಿವಿಧ ವಿನ್ಯಾಸಗಳಲ್ಲಿ ತೂಗು ಹಾಕಿರುವ ಕ್ರಿಕೆಟ್ ಬ್ಯಾಟ್ಗಳು, ಟೆನ್ನಿಸ್ ಹಾಗೂ ಬಗೆ ಬಗೆಯ ಬಣ್ಣದ ಸ್ಟೈಲಿ ಚೆಂಡುಗಳಲ್ಲಿ ಅರಳಿರುವ ವೃತ್ತಾಕಾರದ ಆಕೃತಿ, ನೋಡುಗರ ಕೈಬೀಸಿ ಕರೆಯುತ್ತಿರುವ ಕೇರಂ ಬೋರ್ಡ್, ಹಾಕಿ ಸ್ಟಿಕ್, ಬ್ಯಾಡ್ಮಿಂಟನ್ ಪ್ಯಾಕೆಟ್ಗಳ ಕಲಾಕೃತಿ. ಒಮ್ಮೆ ಹೊಳ ಹೊಕ್ಕರೆ ಹೊಸತೊಂದು ಲೋಕಕ್ಕೆ ಕಾಲಿಟ್ಟ ಅನುಭವ. ಇವೆಲ್ಲವೂ ಕಂಡುಬರುವುದು ಶಿವಮೊಗ್ಗದ ಎಪಿಎಂಸಿ ಮಾರುಕಟ್ಟೆ ಪ್ರಾಂಗಣದಲ್ಲಿ ತಲೆ ಎತ್ತಿರುವ ಗಣೇಶ ಪೆಂಡಾಲ್ನಲ್ಲಿ. ಹೌದು, ಈ ಮಂಟಪ ಸಂಪೂರ್ಣ ಕ್ರೀಡಾಮಯವಾಗಿದೆ. ಶಿವಮೊಗ್ಗದ ಎಪಿಎಂಸಿ ವಿನಾಯಕ ಗೆಳೆಯರ ಬಳಗವು ಈ ಬಾರಿ ಖೇಲೋ ಇಂಡಿಯಾ ಪರಿಕಲ್ಪನೆಯಡಿ ಪೆಂಡಾಲ್ ನಿರ್ಮಿಸಲಾಗಿದೆ. 50,000ಕ್ಕೂ ಅಧಿಕ ಕ್ರೀಡಾ ಸಾಮಗ್ರಿ ಬಳಸಿ ವಿಶೇಷವಾಗಿ ಗಣಪತಿ ಪೆಂಡಾಲ್ ಅನ್ನ ಅಲಂಕಾರ ಮಾಡಲಾಗಿದ್ದು, ಇದು ಎಲ್ಲರ ಕಣ್ಮನ ಸೆಳೆಯುತ್ತಿದೆ. ಮಕ್ಕಳು ಮೊಬೈಲ್ ಗೀಳಿನಿಂದ ಹೊರಬಂದು ಕ್ರೀಡಾಸಕ್ತಿ ಬೆಳೆಸಿಕೊಳ್ಳಬೇಕು ಎಂಬ ಘೋಷವಾಕ್ಯದಡಿ ಗಣೇಶನ ಪ್ರತಿಷ್ಠಾಪನೆ ಮಾಡಲಾಗಿದ್ದು, 30ಕ್ಕೂ ಹೆಚ್ಚು ಕಲಾವಿದರು 1 ತಿಂಗಳಿನಿಂದ ಶ್ರಮ ವಹಿಸಿ ಪೆಂಡಾಲ್ ನಿರ್ಮಿಸಿದ್ದಾರೆ. ಇದು ಶಿವಮೊಗ್ಗ ವಿನಾಯಕರ ಗೆಳೆಯರ ಬಳಗ. ಇದು 3ನೇ ವರ್ಷದ್ದು ಒಂದು ಅದ್ದೂರಿ ಕ್ರೀಡಾ ಲೋಕವನ್ನೇ ಈ ಶಿವಮೊಗ್ಗದಲ್ಲಿ ನಾವು ತಂದಿದ್ದೀವಿ. ಎಪಿಎಂಸಿ ಗೆಳೆಯರ ಬಳಗ ಕೂತ್ಕೊಂಡ್ಬಿಟ್ಟು ಒಂದಿನ ಯೋಚನೆ ಮಾಡಿದ್ವಿ. ಪ್ರಪಂಚ ಇನ್ನೂ ಮೊಬೈಲಲ್ಲಿ ಮುಳುಗೋಗಿದೆ. ಮಕ್ಕಳಿಗೆ ಮನೆ ಒಳಗಡೆ ಲಾಕ್ ಮಾಡ್ಕೊಂಡ್ಬಿಟ್ಟು ಮೊಬೈಲ್ ಕೊಟ್ಬಿಟ್ಟು ಎಲ್ಲ ಮಕ್ಕಳನ್ನ ಹಾಳು ಮಾಡ್ತಿದ್ವು. ನಾವೇನಾದ್ರು ಮಾಡಬೇಕು ಕಾನ್ಸೆಪ್ಟ್ ಅಂತ ತಿಳ್ಕೊಂಡಾಗ ನಮಗೆ ಬಂದಿದ್ದು ಒಂದು ಕ್ರೀಡಾ ಲೋಕ, ಖೇಲೋ ಇಂಡಿಯಾ ಅಂತ ಬಿಟ್ಟು ಕ್ರೀಡಾ ವಸ್ತುಗಳನ್ನೇ ಬಳಸ್ಕೊಂಡು ಒಂದು ಕಾನ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟು ವಿವಿಧ ರೀತಿ ವಿನ್ಯಾಸ ಮಾಡಿಬಿಟ್ಟು ತುಂಬ ಶ್ರಮಪಟ್ಟು ಮಾಡಿದ್ದೀವಿ. ಸೊ ಇದರಲ್ಲಿ 50 ಥರದ ಕ್ರೀಡಾ ಸಾಮಗ್ರಿಗಳಿದೆ. ಪ್ರತಿ ಒಂದು ಐಟಮ್ ಡೆಕೋರೇಷನ್ ಕಮ್ಮಿ ಆದರೂ ಪರವಾಗಿಲ್ಲ, ಹೂವು ಹಾಕಿಲ್ಲ ಅಂದ್ರೂ ಪರವಾಗಿಲ್ಲ, ಈ ಥರ ಸ್ಪೋರ್ಟ್ಸ್ ಥೀಮಲ್ಲಿ ಮಾಡೋಣ, ಲಾಸ್ಟಿಗೆ ಗೌರ್ಮೆಂಟ್ ಸ್ಕೂಲಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಕಾನ್ಸೆಪ್ಟನ್ನು ಇಟ್ಕೊಂಡು ಎಲ್ಲ ಸ್ಪೋರ್ಟ್ಸ್ ಐಟಮು, ವಾಲಿಬಾಲ್, ಫುಟ್ಬಾಲ್, ಹಾಕಿ, ಎಲ್ಲ ಬಾಲು ಹಾಕಿ, ಚಿನ್ನಿ ದಾಂಡು, ಎಲ್ಲದು ಏನೇನು ಸ್ಪೋರ್ಟ್ಸ್ ಐಟಮ್ ಇದೆ, ನಾವು ಸಣ್ಣ ವಯಸ್ಸಿಂದ ಇಲ್ಲಿ ತನಕ ಏನೇನು ಆಡಿದ್ದೀವಿ ಎಲ್ಲ ಹಾಕಿ ಅದರಲ್ಲೇ ಒಂದು ಡೆಕೋರೇಷನ್ ಮಾಡೋಣ ಅಂತ ಟ್ರೈ ಮಾಡಿದ್ವಿ. ಇನ್ನು ಎಪಿಎಂಸಿ ಗೆಳೆಯರ ಬಳಗದಿಂದ ಪ್ರತಿಷ್ಠಾಪಿಸಿರುವ ಕ್ರೀಡಾ ಗಣೇಶನನ್ನ 14 ದಿನಗಳ ಕಾಲ ಇಡಲಿದ್ದು, ಬಳಿಕ ವಿಸರ್ಜನೆ ನಡೆಯಲಿದೆ. ಇದೇ ವೇಳೆ ಪೆಂಡಾಲ್ ಕೂಡ ವಿಸರ್ಜನೆ ಮಾಡಲಿದ್ದು, ಅದಕ್ಕೆ ಬಳಸಿದ ಕ್ರೀಡಾ ಪರಿಕರಗಳನ್ನ ಸರ್ಕಾರಿ ಶಾಲೆಗೆ ಉಚಿತವಾಗಿ ವಿತರಿಸಲು ಗೆಳೆಯರ ಬಳಗ ನಿಶ್ಚಯಿಸಿದೆ. ಪ್ರತಿ ಗಣಪತಿನೂ ಇಲ್ಲಿ ವಿಶಿಷ್ಟವಾಗಿ ಇಟ್ಟಿರ್ತಾರೆ. ಆದರೂ ಈ ವರ್ಷ ತುಂಬ ಚೆನ್ನಾಗಿದೆ. ತುಂಬ ಖುಷಿ ಆಯಿತು ಸರ್, ತುಂಬಾ ಖುಷಿ ಆಯಿತು. ಹಾಗೆ ಇಲ್ಲಿ ಹೇಳಬೇಕು ಅಂದರೆ ನೆಕ್ಸ್ಟು ಇವರು ವಿಸರ್ಜನೆ ಆದಮೇಲೆ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೇ ಈ ಆಟ ಸಾಮಾನುಗಳು ಆಗಲಿ ಇವನ್ನೆಲ್ಲ ಕೊಡ್ತಾ ಇದ್ದಾರಂತೆ. ಹಾಗೆ ನಮ್ಮ ಸ್ಕೂಲಿಗೂ ಕೊಡಲಿ ಅಂತ ಇವ್ರ ಹತ್ರ ವಿನಂತಿಸ್ಕೊಂತೀನಿ. ನಮ್ಮ ಸ್ಕೂಲಲ್ಲಿ ತುಂಬ ಬಡವ ಮಕ್ಕಳು ಇದ್ದಾರೆ. ಈಗಾಗಲೇ ಸರ್ಕಾರಿ ಶಾಲೆಗಳಿಂದಲೂ ನಮ್ಮ ಶಾಲೆಗೆ ಕ್ರೀಡಾ ಉಪಕರಣಗಳನ್ನು ನೀಡಿ ಅನ್ನೋ ಡಿಮ್ಯಾಂಡ್ ಕೂಡ ಆರಂಭವಾಗಿದೆ. ಒಟ್ಟಾರೆ ಗಣೇಶ ಹಬ್ಬವೆಂದರೆ ಟ್ರೆಂಡಿಂಗ್ ಅಲಂಕಾರ, ಡಿಜೆ, ಡ್ಯಾನ್ಸ್ ಅನ್ನೋರ ಮಧ್ಯೆ ಸಮಾಜಮುಖಿಯಾಗಿ ಯೋಚಿಸಿ ಹೊಸ ಕ್ರೀಡಾ ಲೋಕವನ್ನೇ ಸೃಷ್ಟಿಸಿ ಗಣಪನ ಪ್ರತಿಷ್ಠಾಪಿಸಿ ವಿಸರ್ಜನೆ ನಂತರ ಈ ಎಲ್ಲಾ ಕ್ರೀಡಾ ಸಾಮಗ್ರಿಗಳನ್ನ ಸರ್ಕಾರಿ ಶಾಲೆಗೆ ನೀಡಲು ಮುಂದಾಗಿರುವ ಶಿವಮೊಗ್ಗ ಎಪಿಎಂಸಿ ವಿನಾಯಕ ಗೆಳೆಯರ ಬಳಗದ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ಕ್ಯಾಮರಾಮನ್ ಸಾವನ್ ಜೊತೆ ನವೀನ್ ಪುರದಾಳ್, ಗ್ಯಾರಂಟಿ ನ್ಯೂಸ್, ಶಿವಮೊಗ್ಗ.